ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮ್ಮ ನರ್ಸಿಂಗ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಹುದ್ದೆಗಳನ್ನು ಕರೆದಿರುವಂಥದ್ದು. ಈಗಾಗಲೇ ನೋಟಿಫಿಕೇಷನ್ ಕೂಡ ಇಶ್ಯೂ ಆಗಿದೆ. ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೋಗಿ ಅವರೇನು ಅಪ್ಲಿಕೇಶನ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ನರ್ಸಿಂಗಲ್ಲಿ. ಆದರೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, BSc ನರ್ಸಿಂಗಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ನಮ್ಮ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡಿದ್ದಾರೆ ಅಂದರೆ ನೇಮಕಾತಿಯಲ್ಲಿ ಹಾಕಿದ್ದಾರೆ. ಅದು ಯಾವ ಒಂದು ಇಲಾಖೆಯಲ್ಲಿ ಹಾಕಿದ್ದಾರೆ ಅಂತಂದರೆ, ಕಲ್ಯಾಣ ಕರ್ನಾಟಕದ ವೃಂದದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಏನು ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು, ಶುಶ್ರೂಷಾಧಿಕಾರಿಗಳನ್ನು ನೇಮಕಾತಿಗೆ ಸಂಬಂಧಿಸಿದಂತೆ ಒಂದನ್ನು ಪ್ರಕ್ರಿಯೆಯನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇಲ್ಲಿ JNM ನರ್ಸಿಂಗ್ ಆದವರು ಮತ್ತು BSc ನರ್ಸಿಂಗ್ ಆದವರು ಕೂಡ ಅಪ್ಲೈ ಮಾಡ್ಬೋದು. ಅದು ನಿಮಗೆ ನೋಟಿಫಿಕೇಷನ್ ಕೂಡ ನಿಮಗೆ ಓದಿ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ನೀವೇನಾದರೂ ಕಲ್ಯಾಣ ಕರ್ನಾಟಕದ ವೃಂದದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂಥ ಅಭ್ಯರ್ಥಿಗಳಾಗಿದ್ದರೆ ನಿಮಗಿದು ಅಡ್ವಾಂಟೇಜಸ್ ಇದೆ. BSc ನರ್ಸಿಂಗ್ ಆದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ತಾ ಇದ್ದೀರಿ, ಇದು 6/8/2026 ಬಂದಿರುವಂತಹ ಒಂದು ಏನಪ್ಪ ಅಧಿಸೂಚನೆ. ಕಲ್ಯಾಣ ಕರ್ನಾಟಕ ನೋಡಿರಿ, ರಾಜ್ಯದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವಂಥ ಗ್ರೂಪ್ ಸಿ ಹುದ್ದೆಗಳಲ್ಲಿ ಫಾರ್ಮಸಿ ಇರ್ಬೋದು ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಶುಶ್ರೂಷಾಧಿಕಾರಿಗಳನ್ನು ನೇರ ನೇಮಕಾತಿ ಮೂಲಕ, ಸ್ಪರ್ಧಾ ಪರೀಕ್ಷೆಯ ಮೂಲಕ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊತಾ ಇದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಇದರಲ್ಲಿ ಏನು ಮಾಡಿದಾರಪ್ಪ, ನರ್ಸಿಂಗ್ ಅಧಿಕಾರಿಗಳಿಗೆ 17+ ಅಂದರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಇಲ್ಲಿ 17+6 ಈ ಟೋಟಲ್ 23 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾರ್ಮಿಕರ ಮತ್ತು ವೈದ್ಯಕೀಯ ಸೇವೆಗಳಲ್ಲಿ ಫಾರ್ಮಸಿಸ್ಟ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಇಲ್ಲಿ 11 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಹೌದ್ರಿ. ಸೊ ಇದಕ್ಕೆ ಏನು ವಿದ್ಯಾರ್ಥಿ ಬರಬೇಕು ಅಂತ ನೋಡೋದಾದರೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಾರೆ. ಇವರು ವಿದ್ಯಾರ್ಥಿಗಳನ್ನು ಕೂಡ ನಿಮಗೆ ತೋರಿಸಿಬಿಡ್ತೇನೆ ಒಂದು ಸಲ. ಇದು ಕೆಳಭಾಗದಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ 3ನೇ ಭಾಗದಲ್ಲಿರುವಂಥದ್ದು ಇದು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅವರ ವತಿಯಿಂದ ಇಲ್ಲಿ ನರ್ಸಿಂಗ್ ಆಫೀಸರ್ ಶುಶ್ರೂಷಾಧಿಕಾರಿಗಳನ್ನು ತೊಗೊತಾ ಇರುವಂಥದ್ದು. ಇದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಏನಂದರೆ ಮಸ್ಟ್ ಹ್ಯಾವ್ ಪಾಸ್ಡ್ BSc ನರ್ಸಿಂಗ್ ಡಿಗ್ರಿ. ಹೌದಾ? ಸೊ ಇಲ್ಲಿ BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು, ಅಥವಾ PUC + JNM ನರ್ಸಿಂಗ್ ಆದರೂ ಕೂಡ ಟ್ರೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆನೆಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಕರ್ನಾಟಕ ಆ್ಯಸ್ ಒನ್ ಆಫ್ ದಿ ಲ್ಯಾಂಗ್ವೇಜ್. ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಓದಿರಬೇಕು, ಕನ್ನಡ ಲ್ಯಾಂಗ್ವೇಜನ್ನು ಓದಿ ಪಾಸ್ ಆಗಿರಬೇಕು. ಅದು ಕೂಡ ಇಲ್ಲಿ ಕಂಡೀಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಒಂದು ಏನಿತ್ತು ಅಂದರೆ ಇಲ್ಲಿ BSc ನರ್ಸಿಂಗ್ ಆದವರಿಗೆ, ಓಕೆ, ಸೊ ಏನಂದರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಹುದ್ದೆಗಳನ್ನು ಕರೆದಿರುವಂಥದ್ದು. ಸೊ ಒಟ್ಟಾರೆ ಹುದ್ದೆಗಳು ಎಷ್ಟಿದಾವೆ ಅಂತಂದರೆ, ಸೊ ಇಲ್ಲಿ ಅರೌಂಡ್ 23 ಹುದ್ದೆಗಳನ್ನು ಇವರು ಕೊಟ್ಟಿರುವಂಥದ್ದು. 23 ಹುದ್ದೆಗಳನ್ನು ಇವರು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 23 ಹುದ್ದೆಗಳಿಗೆ ನೀವು ಇಲ್ಲಿ ಏನು ಮಾಡ್ಬೋದು ಅಂತಾರೆ, ನರ್ಸಿಂಗ್ ಶಿಕ್ಷಣ ಸಂಸ್ಥೆ ಇದು ಏನೋ ವಸತಿ ಶಾಲೆಗಳಿಗೆ ಅರ್ಜಿಗಳನ್ನು ನೀವು ಸಂಬಂಧಪಟ್ಟಂತಹ ನೀವೇನಾದರೂ ಕಲ್ಯಾಣ ಕರ್ನಾಟಕದ ಒಂದು ಅಧೀನದಲ್ಲಿ ಬರ್ತೀರಿ ಅಂತಂದರೆ, ಅಂದರೆ ನಿಮ್ಮಲ್ಲಿ ಏನಿರಬೇಕಪ್ಪ ಅಂದರೆ 370J ಇರಬೇಕು. 370J ಅಂತ ಸರ್ಟಿಫಿಕೇಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಇದನ್ನು ಮೀಸಲಿಟ್ಟಿರುವಂಥದ್ದು. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ವೃಂದದಲ್ಲಿ ಬರುವಂಥ ಅಭ್ಯರ್ಥಿಗಳು ಯಾರಾದರೂ BSc ನರ್ಸಿಂಗ್ ಆಗಿದ್ದರೆ ಈ 23 ಹುದ್ದೆಗಳಿಗೆ ಟ್ರೈ ಮಾಡ್ಬೋದು.